ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಒಂದೇ ದಿನದಲ್ಲಿ ಲಕ್ಷಾಂತರ ಜನರು BSNL ಗೆ ಪೋರ್ಟ್ ಆಗಿದ್ದಾರೆ. ಏರ್ಟೆಲ್, ಜಿಯೋ, ವಿಜಯ್ನ ಕತೆ ಮುಗಿಯಲಿದೆ. BSNL ಉಚಿತ ಸಿಮ್ಗಳನ್ನ ಹಂಚಲು ಶುರು ಮಾಡಿದೆ. ಆಗಸ್ಟ್ ತಿಂಗಳಲ್ಲಿ ಟಾಟಾ ರವರ ಡೇಟಾ ಸುನಾಮಿ ಅಪ್ಪಳಿಸಲಿದೆ. ಜಿಯೋ ತನ್ನನ್ನ ತಾನು ರಕ್ಷಿಸಿಕೊಳ್ಳಲು ರೀಚಾರ್ಜ್ ದರಗಳನ್ನ ಮತ್ತೆ ಕಡಿಮೆ ಮಾಡಲಿದೆ. ಈ ರೀತಿ ಮಾಡದಿದ್ರೆ ಅವರು ಪಾತಾಳಕ್ಕೆ ಹೋಗೋದು ಖಂಡಿತ. ಹೌದು, BSNL ಫ್ರೀ ಸಿಮ್ ಸರ್ವಿಸ್ ನ ಪ್ರಾರಂಭಿಸಿದೆ. ಭಾರತದ ಅನೇಕ ಸಿಟಿಗಳಲ್ಲಿ ಫ್ರೀ ಸಿಮ್ಗಳನ್ನ BSNL ಹಂಚುತ್ತಿದೆ. ಯಾಕಂದ್ರೆ BSNL ಸದ್ಯದ ಪರಿಸ್ಥಿತಿಗಳನ್ನ ಸರಿಯಾಗಿ ಉಪಯೋಗಿಸಿಕೊಳ್ತಿದೆ. ಜಿಯೋ, ಏರ್ಟೆಲ್, ವಿಐ ರೀಚಾರ್ಜ್ ದರಗಳು 10ರಿಂದ 20% ನಷ್ಟು ಹೆಚ್ಚಾಗಿವೆ. ಇದರಿಂದ ಈಗ ಸಿಕ್ಕಿರುವ ಅವಕಾಶವನ್ನ ಸರಿಯಾಗಿ ಬಳಸಿಕೊಂಡು ಫ್ರೀ ಸಿಮ್ಸ್ ನ ಹಂಚುತ್ತಿದೆ. ಅದರೊಂದಿಗೆ 1 ವರ್ಷದವರೆಗೂ ಉಚಿತ ಅನ್ಲಿಮಿಟೆಡ್ ಇಂಟರ್ನೆಟ್ ನ ಒದಗಿಸುವ ಸಾಧ್ಯತೆಯೂ ಇದೆ. ಈ ಸರ್ವಿಸ್ ಇಡೀ ಭಾರತದಲ್ಲಿ ಅತಿ ಶೀಘ್ರದಲ್ಲೇ ಬರಲಿದೆ. ಮತ್ತೊಂದು ವಿಚಾರ ಏನಂದ್ರೆ, ಆಗಸ್ಟ್ ತಿಂಗಳಲ್ಲಿ ಟಾಟಾ ಗ್ರೂಪ್ ರವರ ಸಹಾಯದಿಂದ BSNL ಡೇಟಾ ಸುನಾಮಿಯನ್ನ ತರಲಿದೆ. ಹೌದು, ತುಂಬಾ ಕಡಿಮೆ ದರದಲ್ಲಿ 4G ಹೈ ಸ್ಪೀಡ್ ಡೇಟಾನ ತರಲು ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. 2024ರ ಒಳಗಡೆ ಕನಿಷ್ಠ ಅಂದ್ರೂ 1 ಲಕ್ಷದಷ್ಟು 4G ಕೇಪಬಿಲಿಟಿ ಇರುವ ಬೇಸ್ ಸ್ಟೇಷನ್ಸ್ ನ ಆಪರೇಟ್ ಮಾಡಲು ತಯಾರಿ ನಡೆಸಿದೆ. ಹಾಗೂ ಅವುಗಳಲ್ಲಿನ ಹಾರ್ಡ್ವೇರ್ ನಲ್ಲಿ ಯಾವುದೇ ಬದಲಾವಣೆಗಳನ್ನ ಮಾಡದೆ ಕೇವಲ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿ 4G ಬೇಸ್ ಸ್ಟೇಷನ್ಸ್ ನ ಮುಂದಿನ ವರ್ಷ 5G ಆಗಿ ಅಪ್ಗ್ರೇಡ್ ಮಾಡಲಿದೆ. ಸರಿಯಾಗಿ ನೆಟ್ವರ್ಕ್ ಕೂಡ ಸಿಗದಂತಹ ಗ್ರಾಮೀಣ ಭಾಗಗಳಿಗೂ ಕೂಡ ತನ್ನ ನೆಟ್ವರ್ಕ್ ಕವರೇಜ್ ನ ವಿಸ್ತರಿಸಿ ಅಲ್ಲಿ 4G ನೆಟ್ವರ್ಕ್ ನ ಒದಗಿಸಲು BSNL ಶುರು ಮಾಡಿದೆ. ಭಾರತದಲ್ಲಿ BSNL ನ ಬ್ಯಾಕ್ ಬೋನ್ ನೆಟ್ವರ್ಕ್ ಅಂದ್ರೆ ಮೇನ್ ನೆಟ್ವರ್ಕ್ ಏನಿದೆ, ಇದು ಜಿಯೋ ಹಾಗೂ ಏರ್ಟೆಲ್ ಗಿಂತ ತುಂಬಾ ದೊಡ್ಡದಾಗಿದೆ. ಈ ಬ್ಯಾಕ್ ಬೋನ್ ನೆಟ್ವರ್ಕ್ ಏನು ಅನ್ನೋದನ್ನ ಮುಂದೆ ವಿಡಿಯೋದಲ್ಲಿ ಮಾತನಾಡಿಕೊಳ್ಳೋಣ. ಭಾರತದಲ್ಲಿ BSNL ತನ್ನ 4G ಹೈ ಸ್ಪೀಡ್ ನೆಟ್ವರ್ಕ್ ನ ಎಲ್ಲಾ ಕಡೆ ತಲುಪಿಸಿದ ಮೇಲೆ ತಾನು ಅಂದುಕೊಂಡಂತೆ ಕಡಿಮೆ ದರದಲ್ಲಿ ಪ್ಲಾನ್ಸ್ ನ ಬಿಡುಗಡೆ ಮಾಡಿದ್ರೆ ಆಗ ಖಂಡಿತವಾಗ್ಲೂ ಜಿಯೋ ಹಾಗೂ ಏರ್ಟೆಲ್ ತಾವು ಹೆಚ್ಚಿಸಿದ ದರವನ್ನ ಬಲವಂತವಾಗಿ ಮತ್ತೆ ಇಳಿಸಬೇಕಾಗುತ್ತೆ. ಈ ರೀತಿ ಮಾಡದಿದ್ರೆ ತಮ್ಮ ತಟ್ಟೆಗೆ ತಾವೇ ಮಣ್ಣು ಹಾಕಿಕೊಂಡವರಾಗ್ತಾರೆ. ಯಾಕಂದ್ರೆ ಈಗಾಗಲೇ ಜಿಯೋದ ಯೂಸರ್ ಬೇಸ್ ಕಡಿಮೆಯಾಗ್ತಾ ಇದೆ. ಏರ್ಟೆಲ್ಗೂ ಕೂಡ ಪರಿಸ್ಥಿತಿ ಅರ್ಥವಾಗ್ತಿದೆ. ಇನ್ನು ವಿಐಗಾದ್ರೆ BSNL ನ ಎದುರಿಸುವಷ್ಟು ತಾಕತ್ತು ಇಲ್ಲ ಅಂತಾನೆ ಹೇಳಬಹುದು. ಭಾರತದಲ್ಲಿ ಅತಿ ಹೆಚ್ಚು ಯೂಸರ್ಸ್ ನ ಯಾವ ಕಂಪನಿ ಹೊಂದಿದೆ ಅನ್ನೋದನ್ನ ನೋಡೋದಾದ್ರೆ, ದೇಶದಲ್ಲಿ ಅತಿ ಹೆಚ್ಚು ಯೂಸರ್ಸ್ ನ ಹೊಂದಿರುವ ಕಂಪನಿಯಾಗಿ ಜಿಯೋ ಮೊದಲನೇ ಸ್ಥಾನದಲ್ಲಿದೆ. 2ನೇ ಸ್ಥಾನದಲ್ಲಿ ಏರ್ಟೆಲ್, 3ನೇ ಸ್ಥಾನದಲ್ಲಿ ವಿಐ, 4ನೇ ಸ್ಥಾನದಲ್ಲಿ BSNL ಇದೆ. ಆದ್ರೆ ಮುಂಬರುವ ಕೆಲವೇ ದಿನಗಳಲ್ಲಿ BSNL ಮೊದಲನೇದಾಗಿ ವಿಐ ನ ಹಿಂದಿಕ್ಕಿ 3ನೇ ಸ್ಥಾನಕ್ಕೆ ಬರುತ್ತೆ. ನಂತರ ಏರ್ಟೆಲ್, ಜಿಯೋನ ಕೆಳಗಡೆ ತಳ್ಳಿ ಮೊದಲನೇ ಸ್ಥಾನಕ್ಕೆ ಹತ್ತಿ ಭಾರತದ ನಂಬರ್ 1 ಟೆಲಿಕಾಂ ಕಂಪನಿಯಾಗುತ್ತೆ. ಈಗ ಬ್ಯಾಕ್ ಬೋನ್ ಡೇಟಾ ನೆಟ್ವರ್ಕ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಇದನ್ನ ಅರ್ಥ ಮಾಡಿಕೊಳ್ಳಲು ನಾವು ಕೆಲವೊಂದು ವಿಷಯಗಳನ್ನ ತಿಳಿದಿರಬೇಕಾಗುತ್ತೆ. ಅವೇನೆಂದ್ರೆ, ಜಿಯೋ, BSNL, ಏರ್ಟೆಲ್ ನೆಟ್ವರ್ಕ್ ಗಳಿಗೆ ಇಂಟರ್ನೆಟ್ ಎಲ್ಲಿಂದ ಬರುತ್ತೆ? BSNL ಅಂದ್ರೆ ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ಗೆ ಇಂಟರ್ನೆಟ್ ಅನ್ನೋದು ವಿಧವಾದ ಮಾಧ್ಯಮಗಳಿಂದ ಬರುತ್ತೆ. ಮೊದಲನೇದಾಗಿ ಸಬ್ಮರೀನ್ ಕೇಬಲ್ಸ್ ಇಂದ ಇಂಟರ್ನೆಟ್ ಕನೆಕ್ಟಿವಿಟಿ ಸಿಗುತ್ತೆ. ಹೈ ಎಫಿಷಿಯನ್ಸಿ ಇರುವ ಹೈ ಡೇಟಾ ಸ್ಪೀಡ್ ನ ಹೊಂದಿರುವ ಕೇಬಲ್ಸ್ ನ ಸಮುದ್ರದ ಆಳದಲ್ಲಿ ಹಾಕಲಾಗಿರುತ್ತೆ. ಈ ಕೇಬಲ್ಸ್ ಒಂದು ಖಂಡದಿಂದ ಮತ್ತೊಂದು ಖಂಡಕ್ಕೆ, ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ವಿಸ್ತರಿಸಿರುತ್ತವೆ. ಇಡೀ ವಿಶ್ವದಲ್ಲಿರುವ ಇಂಟರ್ನೆಟ್ ಈ ಸಬ್ಮರೀನ್ ಕೇಬಲ್ಸ್ ಮುಖಾಂತರ ಹರಡಿಕೊಂಡಿದೆ. BSNL ಇದೇ ಇಂಟರ್ನೆಟ್ ಸಬ್ಮರೀನ್ ಕೇಬಲ್ಸ್ ಮುಖಾಂತರ ಇಂಟರ್ನೆಟ್ ನ ಪಡೆದುಕೊಳ್ಳುತ್ತೆ. BSNL ಇಂಟರ್ನೆಟ್ ಪಡೆಯುವ ಈ ಸಬ್ಮರೀನ್ ಕೇಬಲ್ಸ್ ಅಲ್ಲಿ BSNL ಗೆ ಅತಿ ಮುಖ್ಯವಾದ ಕೇಬಲ್ SEAMEWE ಅಂದ್ರೆ ಸೌತ್ ಈಸ್ಟ್ ಏಷ್ಯಾ, ಮಿಡಲ್ ಈಸ್ಟ್, ವೆಸ್ಟರ್ನ್ ಯುರೋಪ್ ಸಬ್ಮರೀನ್ ಕೇಬಲ್. ಇದರೊಂದಿಗೆ BSNL ಫ್ಲಾಗ್ ಅನ್ನೋ ಮತ್ತೊಂದು ಕೇಬಲ್ ನ ಕೂಡ ಉಪಯೋಗಿಸುತ್ತೆ. ಫ್ಲಾಗ್ ನ ಫುಲ್ ಫಾರ್ಮ್ ಏನಂದ್ರೆ ಫೈಬರ್ ಆಪ್ಟಿಕ್ ಲಿಂಕ್ ಅರೌಂಡ್ ದಿ ಗ್ಲೋಬ್. ಸೊ ಇವೆರಡು ಮೇಜರ್ ಕೇಬಲ್ಸ್ ಮಾಧ್ಯಮದ ಮುಖಾಂತರ BSNL ಇಂಟರ್ನೆಟ್ ಗೆ ಕನೆಕ್ಟ್ ಆಗಿರುತ್ತೆ. ಇನ್ನು ಏರ್ಟೆಲ್ ಹಾಗೂ ಜಿಯೋ ಎಲ್ಲಿಂದ ಇಂಟರ್ನೆಟ್ ಪಡೆಯುತ್ತವೆ ಅನ್ನೋದನ್ನ ನೋಡೋದಾದ್ರೆ, ಮೊದಲನೇದಾಗಿ ಜಿಯೋ ಬಗ್ಗೆ ನೋಡೋಣ. ಜಿಯೋನು ಸಬ್ಮರೀನ್ ಕೇಬಲ್ಸ್ ಇಂದ ಇಂಟರ್ನೆಟ್ ತೆಗೆದುಕೊಳ್ಳುತ್ತೆ. ಆದ್ರೆ ಮುಖೇಶ್ ಅಂಬಾನಿ ಅವರು ರಿಲಯನ್ಸ್ ಜಿಯೋದಲ್ಲಿ ಭಾರಿ ಬಂಡವಾಳವನ್ನ ಹೂಡಿದ್ದಾರೆ. ಇದರಿಂದ ಲಾಭವನ್ನ ಪಡೆಯಲು ಸಮುದ್ರದಲ್ಲಿ ಹೊಸ ಸಬ್ಮರೀನ್ ಕೇಬಲ್ಸ್ ನ ಹಾಕಿ ಭಾರತದ ಕನೆಕ್ಟಿವಿಟಿಯನ್ನ ಇತರೆ ದೇಶಗಳೊಂದಿಗೆ ಮಾಡುತ್ತಿದೆ.
ಹೀಗೆ ಕೇಬಲ್ ಹಾಕಲು ಇಂತಿಷ್ಟು ಹಣ ಹಾಗೂ ತಮ್ಮ ಕೇಬಲ್ಸ್ ಇಂದ ಕನೆಕ್ಟಿವಿಟಿ ಪಡೆಯುವ ಕಂಪನಿಗಳಿಂದ ಇಂತಿಷ್ಟು ಹಣವನ್ನ ಲಾಭವಾಗಿ ಪಡೆಯುತ್ತೆ ಜಿಯೋ. ಮತ್ತೊಂದು ವಿಚಾರ ಏನಂದ್ರೆ ಸೌತ್ ಈಸ್ಟ್ ಏಷ್ಯಾ, ಮಿಡಿಲ್ ಈಸ್ಟ್ ಏಷ್ಯಾನ ಸೇರಿಸುವಂತಹ ಕೇಬಲ್ಸ್ ನ BBG ಕೇಬಲ್ ಅಂದ್ರೆ ಬೇ ಆಫ್ ಬೆಂಗಾಲ್ ಗೇಟ್ವೇ ಕೇಬಲ್ಸ್ ಅಂತ ಕರೆಯಲಾಗುತ್ತೆ. ಈ ಕೇಬಲ್ಸ್ ಮೇಲೆ ಜಿಯೋ ತನ್ನ ಪೂರ್ತಿ ಆಧಿಪತ್ಯವನ್ನ ಹೊಂದಿದೆ. ಎಷ್ಟೇ ಅಲ್ಲದೆ ಏಷ್ಯಾ, ಆಫ್ರಿಕಾ, ಯುರೋಪ್ ಅಂದ್ರೆ AAEI ಹಾಗೂ ಇಂಡಿಯಾ ಏಷ್ಯಾ ಎಕ್ಸ್ಪ್ರೆಸ್ ಅಂದ್ರೆ IA ಎಕ್ಸ್ಪ್ರೆಸ್ ಎಂಬ 2 ಸಬ್ಮರೀನ್ ಕೇಬಲ್ಸ್ ನ ಹಾಕುವ ಜವಾಬ್ದಾರಿಯನ್ನು ಜಿಯೋ ಹೆಗಲ ಮೇಲಿದೆ. ಸೊ ಜಿಯೋ ಕೇವಲ ಕೇಬಲ್ಸ್ ಹಾಕೋದೊಂದೇ ಅಲ್ಲದೆ ಅದರಿಂದ ಡೇಟಾವನ್ನು ಪಡೆದುಕೊಳ್ಳುತ್ತೆ. ಇನ್ನು ಕೊನೆಯದಾಗಿ ಏರ್ಟೆಲ್ ಬಗ್ಗೆ ಮಾತನಾಡೋದಾದ್ರೆ ಏರ್ಟೆಲ್ ಕೂಡ ಸಬ್ಮರೀನ್ ಕೇಬಲ್ಸ್ ಮುಖಾಂತರ ಇಂಟರ್ನೆಟ್ ಪಡೆಯುತ್ತೆ ಹಾಗೂ ಏರ್ಟೆಲ್ ಕೂಡ ಮಲ್ಟಿಪಲ್ ಸಬ್ಮರೀನ್ ಕೇಬಲ್ಸ್ ಮೇಲೆ ಹೂಡಿಕೆ ಮಾಡಿದೆ. ಸೊ ಜಿಯೋ ಹಾಗೂ ಏರ್ಟೆಲ್ಗಳು ಸಬ್ಮರೀನ್ ಕೇಬಲ್ಸ್ ನ ಹಾಕ್ತಾ ಡೇಟಾ ಪಡೆದುಕೊಳ್ತವೆ. ಆದ್ರೆ BSNL ನೇರವಾಗಿ ಕೇಬಲ್ಸ್ ಇಂದ ಕನೆಕ್ಟಿವಿಟಿ ಪಡೆದುಕೊಳ್ಳುತ್ತೆ. ಆದ್ರೆ ಇಲ್ಲಿ ಮೈನ್ ಗೇಮ್ ಚೇಂಜರ್ ಆಗೋದು ನ್ಯಾಷನಲ್ ಬ್ಯಾಕ್ ಬೋನ್ ನೆಟ್ವರ್ಕ್. ಈಗ ನ್ಯಾಷನಲ್ ಬ್ಯಾಕ್ ಬೋನ್ ನೆಟ್ವರ್ಕ್ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ನೆಟ್ವರ್ಕ್ ಕಂಪನಿಗಳಿಗೆ ಸಬ್ಮರೀನ್ ಕೇಬಲ್ಸ್ ಮುಖಾಂತರ ಇಂಟರ್ನೆಟ್ ಕನೆಕ್ಟಿವಿಟಿ ಏನೋ ಸಿಕ್ತು. ಆದ್ರೆ ಈಗ ಇದನ್ನ ದೇಶದ ಪ್ರತಿಯೊಂದು ರಾಜ್ಯಕ್ಕೂ, ಪ್ರತಿಯೊಂದು ಜಿಲ್ಲೆಗೂ, ಗ್ರಾಮಗಳಿಗೂ ತಲುಪಿಸಬೇಕು. ಈ ಕೆಲಸವನ್ನ ಆಪ್ಟಿಕಲ್ ಫೈಬರ್ ಕೇಬಲ್ಸ್ ಮುಖಾಂತರ ಮಾಡಲಾಗುತ್ತೆ. ಇದನ್ನೇ ಬ್ಯಾಕ್ ಬೋನ್ ನೆಟ್ವರ್ಕ್ ಅಂತ ಕರೀತಾರೆ. ನ್ಯಾಷನಲ್ ಬ್ಯಾಕ್ ಬೋನ್ ನೆಟ್ವರ್ಕ್ ನಲ್ಲಿ ಸಿಂಹ ಪಾಲನ್ನ BSNL ಹೊಂದಿದೆ. BSNL ಸಾಕಷ್ಟು ಹಣವನ್ನ ಗ್ರಾಮೀಣ ಭಾಗಗಳಲ್ಲಿ ನೆಟ್ವರ್ಕ್ ನ ಒದಗಿಸಲು ಖರ್ಚು ಮಾಡಿದೆ. ಆದ್ರೆ ಜಿಯೋ, ಏರ್ಟೆಲ್, VI ಕಂಪನಿಗಳು ಹೈ ಪೇಯಿಂಗ್ ಕಸ್ಟಮರ್ಸ್ ನ ಟಾರ್ಗೆಟ್ ಮಾಡ್ತವೆ. ನಮ್ಗೆಲ್ರಿಗೂ ಗೊತ್ತಿರುವಂತೆ ಹೈ ಪೇಯಿಂಗ್ ಕಸ್ಟಮರ್ಸ್ ಹಳ್ಳಿಗಳಲ್ಲಿರೋದಿಲ್ಲ, ಅವರೆಲ್ಲ ಸಿಟಿಗಳಲ್ಲಿರ್ತಾರೆ. ಸೊ ಜಿಯೋ, ಏರ್ಟೆಲ್, VI ಕಂಪನಿಗಳಿಗೆ ಸಿಟಿಗಳಲ್ಲಿ ಬ್ಯಾಕ್ ಬೋನ್ ನೆಟ್ವರ್ಕ್ ಸ್ಟ್ರಾಂಗ್ ಆಗಿದೆ. ಆದ್ರೆ ಹಳ್ಳಿಗಳಲ್ಲಿ ಇವರ ಬ್ಯಾಕ್ ಬೋನ್ ನೆಟ್ವರ್ಕ್ ವೀಕ್ ಆಗಿರುತ್ತೆ. ಹಳ್ಳಿಗಳಲ್ಲಿ ಅವರು ನೆಟ್ವರ್ಕ್ ನ ಒದಗಿಸಲು ಸಾಕಷ್ಟು ಹಣವನ್ನ ವೆಚ್ಚ ಮಾಡೋದಿಲ್ಲ. ಗ್ರಾಮೀಣ ಭಾಗಗಳಲ್ಲಿ ಹಣ ಹೂಡಿದ್ರೆ ಅದು ರಿಟರ್ನ್ ಆಗೋದಿಲ್ಲ ಅಂತ ಅವರು ಭಾವಿಸ್ತಾರೆ. ಜಿಯೋ ಅಥವಾ ಏರ್ಟೆಲ್ ಬಿಡುಗಡೆ ಮಾಡುವ ಆಫರ್ಸ್ಗೆ ಮರುಳಾಗಿ ಜನರು ಅದಕ್ಕೆ ರೂಢಿಯಾಗ್ತಾರೆ. ರೂಢಿಯಾದ ಮೇಲೆ ಆ ಆಫರ್ ಮುಗಿಯುತ್ತೆ. ನಂತರ ಹೆಚ್ಚಿನ ದರಕ್ಕೆ ಪ್ಲಾನ್ಸ್ ನ ಇಟ್ಟು ತಮ್ಮ ಗ್ರಾಹಕರನ್ನ ಕಂಟಿನ್ಯೂ ಮಾಡಲು ಪ್ರಯತ್ನಿಸ್ತಾರೆ. ಆದ್ರೆ ಪ್ರಾರಂಭದಲ್ಲಿ ದರ ಕಡಿಮೆ ಇದ್ದು ನಂತರ ಹೆಚ್ಚಾದಾಗ ಅನೇಕ ಗ್ರಾಹಕರು ಕಂಪನಿ ಚೇಂಜ್ ಮಾಡ್ತಾರೆ. ಆದ್ರೆ ಈ ರೀತಿ ಚೇಂಜ್ ಮಾಡುವ ಗ್ರಾಹಕರು ಸಿಟಿಗಳಲ್ಲಿ ಕಡಿಮೆ ಇರ್ತಾರೆ, ಗ್ರಾಮಗಳಲ್ಲಿ ಹೆಚ್ಚಿರ್ತಾರೆ. ಗ್ರಾಮೀಣ ಜನರು ಫ್ರೀ ಸರ್ವಿಸಸ್ ನ ತೆಗೆದುಕೊಂಡು ಸರ್ವಿಸ್ ಮುಗಿದ ಮೇಲೆ ಬಳಕೆಯನ್ನ ನಿಲ್ಲಿಸ್ತಾರೆ. ಸೊ ಈ ಲಾಸ್ ಇಂದ ಬಚಾವಾಗಲು ಜಿಯೋ ಹಾಗೂ ಏರ್ಟೆಲ್ ಗ್ರಾಮೀಣ ಭಾಗಗಳಲ್ಲಿ ತಮ್ಮ ಬ್ಯಾಕ್ ಬೋನ್ ನೆಟ್ವರ್ಕ್ ನ ಗಟ್ಟಿ ಮಾಡಿಕೊಂಡಿಲ್ಲ. ಜಿಯೋ ಹಾಗೂ ಏರ್ಟೆಲ್ ಹತ್ರ ನ್ಯಾಷನಲ್ ಲಾಂಗ್ ಡಿಸ್ಟೆನ್ಸ್ ನೆಟ್ವರ್ಕ್ ಇದೆ. ಆದ್ರೆ BSNL ಗೆ ಸ್ಟ್ರಾಂಗ್ ಬ್ಯಾಕ್ ಬೋನ್ ನೆಟ್ವರ್ಕ್ ಇದೆ. ಸೊ ಇದರ ಅಡ್ವಾಂಟೇಜ್ BSNL ಗೆ ಸಿಗಲಿದೆ. ಆದ್ರೆ ಜಿಯೋ ಹಾಗೂ ಏರ್ಟೆಲ್ ಗ್ರಾಮೀಣ ಭಾಗಗಳಲ್ಲಿ ನೆಟ್ವರ್ಕ್ ಡೆವಲಪ್ ಮಾಡದೆ ಉಳಿಸಿದ ಹಣವನ್ನ ದೊಡ್ಡ ದೊಡ್ಡ ಡೇಟಾ ಸೆಂಟರ್ಸ್ ನ ನಿರ್ಮಿಸಲು ಉಪಯೋಗಿಸಿವೆ. ಈ ಡೇಟಾ ಸೆಂಟರ್ಸ್ ಏನು ಅಂದ್ರೆ ಈ ಡೇಟಾ ಸೆಂಟರ್ಸ್ ಅಲ್ಲಿ ಡೇಟಾ ಸ್ಟೋರ್ ಆಗಿರುತ್ತೆ. ಇಲ್ಲಿಂದ ಮತ್ತೆ ಅದನ್ನ ರೀಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತೆ. ಈ ಡೇಟಾ ಸೆಂಟರ್ಸ್ ಇಂದ ಹೈ ಸ್ಪೀಡ್ ನೆಟ್ವರ್ಕ್ ಹಾಗೂ ಕನೆಕ್ಟಿವಿಟಿ ಲಭ್ಯವಾಗುತ್ತೆ. ಸೊ ಈ ರೀತಿ ಡೇಟಾ ಸೆಂಟರ್ಸ್ ಇಂದ ಜಿಯೋ ಹಾಗೂ ಏರ್ಟೆಲ್ ತಮ್ಮ ನೆಟ್ವರ್ಕ್ ಸ್ಪೀಡ್ ಹಾಗೂ ಕನೆಕ್ಟಿವಿಟಿನ ಹೆಚ್ಚಿಸಿಕೊಂಡಿವೆ. ಆದ್ರೆ BSNL ಹತ್ರ ಡೇಟಾ ಸೆಂಟರ್ಸ್ ಗಳ ಸಂಖ್ಯೆ ತುಂಬಾ ಕಡಿಮೆ ಇದೆ. ಈ ಕೊರತೆಯನ್ನ ನೀಗಿಸಲು BSNL ದೇಶಾದ್ಯಂತ 1 ಲಕ್ಷದಷ್ಟು 4G ಬೇಸ್ ಸ್ಟೇಷನ್ಸ್ ನ ಇನ್ಸ್ಟಾಲ್ ಮಾಡಲಿದೆ. ಅವು ಮೊದಲು 4G ಆಗಿದ್ದು ನಂತರ ಸಾಫ್ಟ್ವೇರ್ ಅಪ್ಡೇಟ್ ಮುಖಾಂತರ 5G ಆಗಲಿವೆ. ಇದರೊಂದಿಗೆ BSNL ನೆಟ್ವರ್ಕ್ ನ ಅಪ್ಗ್ರೇಡ್ ಮಾಡ್ತಿದೆ, ಫೈಬರ್ ಟೆಸ್ಟಿಂಗ್ ಮಾಡ್ತಿದೆ, ಆಪ್ಟಿಕಲ್ ಫೈಬರ್ ಕೇಬಲ್ಸ್ ನ ಹೆಚ್ಚಿಸ್ತಿದೆ, ಸೂಪರ್ ಎಡ್ಜ್ ರೌಟರ್ಸ್ ನ ಇನ್ಸ್ಟಾಲ್ ಮಾಡ್ತಿದೆ. ಇಷ್ಟೇ ಅಲ್ಲದೆ ಬ್ರಾಡ್ಬ್ಯಾಂಡ್ ಸರ್ವಿಸ್ ನ ಹೆಚ್ಚಿಸುವ ಕೆಲಸ ಮಾಡ್ತಿದೆ. ಸೊ ಇವೆಲ್ಲ ಕಾರಣಗಳಿಂದ BSNL ಅತಿ ಶೀಘ್ರದಲ್ಲೇ ಏರ್ಟೆಲ್, ಜಿಯೋ, VI ಗಳನ್ನ ಬೀಟ್ ಮಾಡುತ್ತೆ. ಈ ಪರಿಸ್ಥಿತಿಯಲ್ಲಿ ಯಾವುದೇ ಮೂಲೆಯಿಂದ ನೋಡಿದ್ರೂ ಕೂಡ BSNL ಗೆ ಪೋರ್ಟ್ ಆಗೋದು ಉತ್ತಮ ಅಂತ ಅನ್ಸುತ್ತೆ. ಹಾಗಾದ್ರೆ ನೀವು ಕೂಡ BSNL ಗೆ ಪೋರ್ಟ್ ಆಗ್ತೀರಾ? ನಿಮ್ಮ ಉತ್ತರವನ್ನ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮುಂದಿನ ವಿಡಿಯೋನ ತಪ್ಪದೆ ನೋಡಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.